ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ಸಂಚಿಕೆಯಲ್ಲಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ಹಾದು ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 548/ಬಿ ಈ ಒಂದು ರಸ್ತೆ ನಿರ್ಮಾಣಕ್ಕೆ ಬೇಕಾಗ್ತಕ್ಕಂಥ ಮುರುಮು, ಕಂಕರು, ಕಲ್ಲುಗಳನ್ನು ಕೊಡ್ತಕ್ಕಂಥ ಈ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಒಬ್ಬ ಅಧಿಕಾರಿ ತಪ್ಪು ಮಾಡಿ ಆ ಕಂಪನಿಯವರಿಗೆ ಯಾವ ಥರ ಸರ್ಕಾರಕ್ಕೆ ಮೋಸ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಹೇಳಿ ಸರ್ಕಾರದ ಬೊಕ್ಕಸಕ್ಕೆ ಹಾನಿಯನ್ನು ಉಂಟು ಮಾಡಲು ಮಾಡಿದ್ದಾರೆ ಅಂತ ಆರೋಪ ಮಾಡಿ ಕರ್ನಾಟಕದ ಒಂದು ಸಂಘಟನೆ ಅರ್ಜಿಯನ್ನು ಸಲ್ಲಿಸಿದೆ. ಇದು ಆರೋಪ. ಬಟ್ ಏನು ಆರೋಪ ಹೇಗೆ ಮಾಡ್ತಾರೆ ಅಂದರೆ, ಈ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಲಬುರಗಿ ಜಿಲ್ಲೆಯ ಒಂದು ಕಚೇರಿಯಲ್ಲಿ ಪ್ರವೀಣ್ ಕುಲಕರ್ಣಿ ಎಂಬುವರು ಒಬ್ಬರು ಭೂವಿಜ್ಞಾನಿ. ಇವರು ಸರಿಸುಮಾರು ಬಹಳ ವರ್ಷಗಳ ಕಾಲ ಕಲಬುರಗಿಯಲ್ಲಿ ನೆಲೆಯೂರಿ ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರು. ಇವರು ನಮಗನಿಸ್ತದ ಇವ್ರ ಮೇಲೆ ಆರೋಪ ಬಂದಾಗ ವಿಚಿತ್ರ ಅನಿಸ್ತು. ಯಾಕಂದರೆ ಭಾಳ ಸೈಲೆಂಟ್ ಮನುಷ್ಯ, ಒಳ್ಳೆಯ ಮನುಷ್ಯ, ಜಾಸ್ತಿ ಮಾತಾಡಲಾರ್ದಂಥ ಒಬ್ಬ ಅಧಿಕಾರಿ. ಆದರೆ ಇವರ ಮೇಲೆ ಗುರುತರವಾದ ಆರೋಪ ಮಾಡಿ ಸಂಘಟನೆ ಒಂದು ಅರ್ಜಿಯನ್ನು ಸಲ್ಲಿಸಿದೆ. ಹಾಗಾದರೆ ಇಲ್ಲಿ ನೂರಾರು ವಿಷಯಗಳು ಹೊರಬರ್ತವೆ. ಯಾಕಂದರೆ ಸುಮ್ಮನೆ ಅರ್ಜಿ ಕೊಡೋದು ಅಷ್ಟು ಸುಲಭದ ಕೆಲಸವಲ್ಲ. ಇದಕ್ಕೆ ಪುಷ್ಟಿ ಕೊಡುವಂತೆ ಈ ಒಂದು ರವಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಕಂಪನಿ, ರಸ್ತೆ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕಂಪನಿ 16/12/2025 ಕಲ್ಲು ಪುಡಿ ಮಾಡುವ ಘಟಕಕ್ಕೆ ಅನುಮತಿ ಪಡೆದುಕೊಂಡ ಬೆನ್ನಲ್ಲಿಯೇ ಸುಮಾರು 1,13,832 ಮೆಟ್ರಿಕ್ ಟನ್ನಿನ ಒಂದು ರಾಜಧನವನ್ನು ತುಂಬಿ ಕೆಲಸ ಪ್ರಾರಂಭಿಸಿದೆ. 8 ತಿಂಗಳ ಕಾಲ ಕಳೆದರೂ ಕೂಡ ಮತ್ತೆ ಅವರು ರಾಜಧನ ತುಂಬಲಿಕ್ಕೆ ಬಂದಿರುವುದಿಲ್ಲ. ನಾವು ಕೇಳ್ಪಟ್ಟಂತೆ ಅಲ್ಲಿ ಬರ್ತಕ್ಕಂಥ ಏನು ಸಾಗಿಸ್ತಾವಲ್ಲ, ಕಡಿ ಸಾಗಿಸ್ತಕ್ಕಂಥ ಟಿಪ್ಪರ್ಗಳನ್ನು ನೋಡಿ ಸ್ಥಳೀಯರು ಕೇಳಿದಾಗ ಅವರು ಒಂದು ಚೀಟಿ ಕೊಡೋರು. ಏನು GSB ಸೋ ಆ್ಯಂಡ್ ಸೋ, ಇದು ಟಿಪ್ಪರ್ ನಂಬರ್ ಇಲ್ಲಿಗೆ ಹೋಗ್ತದೆ, ಇಷ್ಟಕ್ಕೆ ಲೋಡ್ ಆಯಿತು. ಆದರೆ ಆ ಟಿಪ್ಪರಲ್ಲಿ ಕರ್ನಾಟಕ ರಾಜಧನವನ್ನು ಪಡಿತಕ್ಕಂಥ ಒಂದು ಕರ್ನಾಟಕ ರಾಜ್ಯದ ಒಂದು ರಸೀದಿ ಇರಲಿಲ್ಲ. ಹೀಗಾಗಿ ಕೇಳಿದಾಗ ಏನಾಯಿತು ಅಂದರೆ, ಅಧಿಕಾರಿಗಳಿಗೆ ಆ ಕಂಪನಿಯವರು ಇದು GSB, ಇದಕ್ಕೆ ರಾಯಲ್ಟಿ ಇರುವುದಿಲ್ಲ, ಆದ್ದರಿಂದ ನಾವು ಕಲ್ಲುಗಳನ್ನು ತಂದಾಗ ಫ್ರೀ ಅಂದರೆ ಮೊದಲು ಪ್ರೈಮರಿಯಾಗಿ ರಾಯಲ್ಟಿ ಪಡೆದುಕೊಳ್ತೇವೆ, ಆಮೇಲೆ ಅದು ಕಲ್ಲು ಪುಡಿ ಆದಾಗ ಸೆಕೆಂಡ್ರಿ ರಾಯಲ್ಟಿ ಕೊಟ್ಟು ಅದನ್ನು ಅಲ್ಲೇ ಇಟ್ಟಿರ್ತೀವಿ, ನಮ್ಮ ಚೀಟಿ ಅಷ್ಟೇ ಕಳಿಸ್ತೀವಿ ಅಂತಕ್ಕಂಥ ಮಾತು ಕೆಲವು ಮೇಲಾಧಿಕಾರಿಗಳಿಗೆ ಕಂಪನಿಯವರು ತಿಳಿಸಿದ್ದಾರೆ ಅಂತ ಗೊತ್ತಾಗಿದೆ. ಸರಿ ರೀ, ಒಪ್ಪೋಣ. GSB ಎಂದರೇನು? GSB ಎಂದರೆ ನಾವು ಕೇಳಪಟ್ಟಂತೆ 40 mm ಕಡೆಯಿಂದ ಕಡೆ MM ಕೂಡ ಎಲ್ಲ ಕಡೆಗಳನ್ನು ಮಿಶ್ರಣ ಮಾಡಿ ಅದಕ್ಕೆ ಕಲ್ಲು ಪುಡಿಯ ಡಸ್ಟನ್ನು ಹಾಕಿ ನೀರನ್ನು ಹಾಕಿ ಪ್ರೊಸೆಸ್ ಮಾಡಿರ್ತಕ್ಕಂಥ ಒಂದು ವಸ್ತುವಿಗೆ ಅದಕ್ಕೆ GSB ಅಂತ ಕರೀತಾರಂತೆ. ಆದರೆ ಅದೇನೂ ಇರುವುದಿಲ್ಲ. ಇವರು ಇವತ್ತು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ. ಓನ್ಲಿ 40 mm ಕಡಿ ಹಾಕಿ ನೀರು ಇರುವುದಿಲ್ಲ, ಹಾಗೆ ತಂದು ಕೇಳಿದವರಿಗೆ GSB ಅಂತ ಏನು ಹೇಳ್ತಾರೆ ಕಂಪ್ನಿಯವರು, ಇದನ್ನೇ ಹೇಳಿಕೊಟ್ಟವರು ಪ್ರವೀಣ್ ಕುಲಕರ್ಣಿ ಸಾಹೇಬರು ಅಂತ ಕೇಳಿ ಬರ್ತಾ ಇದೆ. ಆದ್ದರಿಂದ ಈ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಸರ್ವೆ ಮಾಡಬೇಕು, ತನಿಖೆ ನಡೆಸಬೇಕು. ಆ 6 ಎಕರೆ ಜಮೀನಿನ ಕ್ವಾರಿಯಲ್ಲಿ ಎಷ್ಟು ಕಲ್ಲನ್ನು ತೆಗೆದಿದ್ದಾರೆ, ಅದು ಎಷ್ಟು ಟನ್ ಆಗಬಹುದು, ಎಷ್ಟು ಕಲ್ಲನ್ನು ಇವರು ಎತ್ತಿದ್ದಾರೆ, ಎಷ್ಟು ರಾಜಧನದ ರಸೀದಿಗಳನ್ನು ಪ್ರಿಂಟೌಟ್ ಮಾಡಿ ಹೊರಗೆ ತೆಗೆದಿದ್ದಾರೆ. ಇದು ಅಲ್ಲದೇ ಈ ಭೂವಿಜ್ಞಾನಿ ಈ 8 ತಿಂಗಳುಗಳಲ್ಲಿ ಎಷ್ಟು ಸಲ ಅಲ್ಲಿ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದರು ಅಂತಕ್ಕಂಥ ವಿಷಯನೂ ಕೂಡ ಇವತ್ತು ಬಹಿರಂಗಪಡಿಸಬೇಕಾಗ್ತದೆ. ಒಂದು ನಾಚಿಕೆಗೇಡು ಸಂಗತಿ ಏನೆಂದರೆ, ಅದೇ ಇಲಾಖೆ ಅನ್ನವನ್ನು ತಿಂದು ಕರ್ನಾಟಕ ಸರ್ಕಾರದ ಅನ್ನವನ್ನು ತಿಂದು ದ್ರೋಹ ಮಾಡುವುದು ಇದು ತಾಯಿಗೆ ದ್ರೋಹ ಮಾಡದಂತೆ ಅಲ್ಲವೇ
ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಆದ್ದರಿಂದ ಮೇಲಾಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಈ ವಿಷಯದ ಬಗ್ಗೆ ಪರಿಶೀಲನೆ ಮಾಡಿ ತುಂಬ ಕಠಿಣವಾದ ಕ್ರಮವನ್ನು ಕೈಗೊಳ್ತಾರೆ ಅಂತಕ್ಕಂಥ ಮಾತು ಇದು ಅರ್ಜಿ ಕೊಟ್ಟಿರ್ತಕ್ಕಂಥ ಸಂಘಟನೆಯವರ ಮಾತಾಗಿದೆ. ಆದ್ದರಿಂದ ಅದನ್ನು ನಮ್ಮ ಮೇಲಾಧಿಕಾರಿಗಳು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.